ಅಂದರೆ ತೇವ ಜಾಸ್ತಿ ಆಗುತ್ತೆ. ತೇವ ಕಡಿಮೆ ಇದ್ದರೆ ಸ್ವಲ್ಪ ಪಾನಿ ಜಾಸ್ತಿ, ಸ್ವಲ್ಪ ನೀರು ಕಡಿಮೆ ಕೊಡಬೇಕು. ನೀರು ಸ್ಪ್ರಿಂಕ್ಲರ್ ಸರ್ ಓಕೆ, ನೀರು ಸ್ವಲ್ಪ ಕಡಿಮೆ ಕೊಟ್ಟರೆ ಒಳ್ಳೆಯದು. ಮಳೆ ಬಂದರೆ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗೋದು, ವಿಪರೀತ ಫಾಸ್ಟಾಗಿ ಆಗುತ್ತೆ. ನೀವು ಫಸ್ಟ್ ಮಾಡ್ಬೇಕಾದ್ರೆ ಅಂದರೆ ನೀರು ನಿಂದಂಗೆ, ನೀರು ಬಿದ್ದರೆ ಮಳೆ ಬರಲಿ ಎಷ್ಟಾದರೂ ಒಂದು ಡ್ರಾಪು ನೀರು ನಿಂದಂಗೆ ಆಚೆ ಹೋಗ್ಬೇಕು. ಎರಡನೇದು ಈ ಕಳೆಗಳು ಜಾಸ್ತಿ ಬಿಡಬಾರ್ದು. ಈ ಕಳೆಗಳಿದೆಯಲ್ಲ, ಈ ಕಳೆಗಳಿಂದಲೂ ರೋಗ ಆಗುತ್ತೆ. ಅದರಲ್ಲಿ ಇರ್ತದೆ ರೋಗ, ಕೀಟ ರೋಗ ಹರಡುತ್ತೆ. ಅದನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ಇನ್ನೊಂದಷ್ಟು ನಿಮಗೆ ಇದು ಹಾವಳಿ ಕಡಿಮೆ. ಯೂರಿಯಾ 15 ಗ್ರಾಮು, ಸಲ್ಫೇಟ್ ಆಫ್ ಪೊಟ್ಯಾಶು 7.5 ಗ್ರಾಮು, 500 ಗ್ರಾಮ್ ಆಗೋಷ್ಟು ಸಗಣಿ 100 ml ನೀರಲ್ಲಿ ಬೆರೆಸಬೇಕು ಅಂತ ಇದು ಪದ್ಧತಿ. ಸೊ ಇದು ಆದಷ್ಟು ಹತ್ತಿರ ಇದ್ದರೆ ಒಳ್ಳೆಯದು. ಅಂದರೆ ಅದು ಕಟ್ಟೋಕ್ಕೆ ಜಾಗ ಇರಬೇಕು, ಪ್ಲಸ್ ಅದರಿಂದ ಕೆಳಗೆ ಕಟ್ ಮಾಡ್ಕೋಬೇಕು. ಇಲ್ಲಿ ಕಟ್ ಮಾಡಿದ್ರೆ ಸಾಕು, ಒಂದು 2-3 ಗಂಟೆ ಬಿಟ್ಟು ಇಲ್ಲಿ ಕಟ್ ಮಾಡಬೇಕು. ಸೊ ಇದೆಲ್ಲ ಬೇಕಾ, ಇಲ್ಲಿ ಕೆಳಗೆ ಕಟ್ಟಿದ್ರೆ ಪ್ರಯೋಜನ ಆಗಲ್ಲ, ಸ್ವಲ್ಪ ಹೋಗೋದು ನಿಧಾನ ಆಗ್ಬಿಡ್ತದೆ. ಸೊ ಇಲ್ಲಿ ಕಟ್ ಮಾಡಬೇಕು. ಸೋಪಿ ಮತ್ತು ಯೂರಿಯಾ ಮತ್ತು ಸಗಣಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು 100 ml ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕಟ್ ಹಾಕೋದು. ಸೊ ಅದು ನ್ಯೂಟ್ರಿಯೆಂಟ್ಸ್ ಈ ಕಡೆಯಿಂದ ಆ ಕಡೆ ಹೋಗ್ತದೆ. ಅವಾಗ ಬೆಲೆನೂ ದಪ್ಪ ಆಗುತ್ತೆ, ಈ ಕಡೆ ಲಾಸ್ಟ್ ಕಾಯಿಗಳು ದಪ್ಪ ಆಗ್ತವೆ, ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಗುಣಮಟ್ಟ ತುಂಬ ಚೆನ್ನಾಗಿರುತ್ತೆ. ಗುಣಮಟ್ಟ ಚೆನ್ನಾಗಿರುತ್ತೆ, ಬೆಲೆನೂ ಚೆನ್ನಾಗಿ ಸಿಗುತ್ತೆ. ಸೊ ಇದು ಉದ್ದೇಶ. ಆ ಥರ ಮಾಡಿ.